ಓಕೆ. ಸ್ಪಂದನಾ ಸೋಮಣ್ಣ ಈಗ ದಿಲ್ ಖುಷ್ ಅನ್ನೋ ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಯಾರು ನೀವು ಅಂತ ಹೇಳಿ, ಎಲ್ಲಿಂದ ಬಂದ್ರಿ, ನೀವು ಯಾಕೆ ಸಿನಿಮಾ ರಂಗಕ್ಕೆ ಬಂದ್ರಿ, ನಿಮ್ಮ ಬಗ್ಗೆ ಹೇಳ್ಕೊಳ್ಳೋದಾದ್ರೆ, ನಿಮ್ಮ ಬಗ್ಗೆ ಪರಿಚಯ ಮಾಡೋದಾದರೆ ಜನರಿಗೆ. ನಾನು ಬೇಸಿಕ್ಲಿ ಮೈಸೂರು ಹುಡುಗಿ. ನಾನು ಇಂಜಿನಿಯರಿಂಗ್ ಮಾಡಿದ್ದು ಮೈಸೂರಲ್ಲೇ. ಇಂಜಿನಿಯರಿಂಗ್ ಮುಗಿಸಿ ಇಂಜಿನಿಯರಿಂಗ್ ಟೈಮಲ್ಲಿ ನನಗೆ ಸೀರಿಯಲ್ ಆಫರ್ಸ್ ಬಂತು, ಅದು ಥ್ರೂ ಇನ್ಸ್ಟಾಗ್ರಾಮ್. ಸೊ ಐ ಓಕೆ, ಯಾರಿತ್ತು ಥರ ಇನ್ಸ್ಟಾಗ್ರಾಮೆಲ್ಲ ಕೇಳ್ತಾರೆ ಏನೋ ಫ್ರಾಡ್ ಇರ್ಬೋದು ಅಂತ. ಬಟ್ ಆ ಒಂದು ಇನ್ಸ್ಟಿಂಕ್ಟ್ ತೊಗೊಂಡು ಒಂದ್ಸಲಿ ಆಡಿಷನ್ ಹೋದೆ. ಬಟ್ ಅಫ್ಕೋರ್ಸ್ ಫಸ್ಟ್ ಆಡಿಷನ್ ಐ ಫೇಲ್ಡ್. ಆಮೇಲೆ ಐ ಗಾಟ್ ದಿ ಆಪರ್ಚುನಿಟಿ. ಸೊ ನನಗೆ ಆ್ಯಕ್ಚುಲಿ ಹೆಂಗಾಯಿತು ಅಂದರೆ, ಆಡಿಷನ್ ಮಾಡ್ತಾ ಮಾಡ್ತಾ ನನಗೆ ಆ್ಯಕ್ಟಿಂಗ್ ಇಷ್ಟ ಆಯಿತು. ಎವ್ರಿ ಆಡಿಷನ್ ವಾಸ್ ಅ ಲರ್ನಿಂಗ್ ಪ್ರಾಸೆಸ್, ಬಿಕಾಸ್ ಡಿಫ್ರೆಂಟ್ ಡೈರೆಕ್ಟರ್, ಡಿಫ್ರೆಂಟ್ ಸೆಟ್, ಡಿಫ್ರೆಂಟ್ ಸ್ಕ್ರೀನ್ ಪ್ಲೇ, ಡಿಫ್ರೆಂಟ್ ಸ್ಟೋರಿ. ಸೊ ಪ್ರತಿ ಸಲ ಹೋದಾಗಲೂ ಡಿಫ್ರೆಂಟ್ ಆಗಿತ್ತು. ಸೊ ಐ ಲೈಕ್ಡ್ ದ್ಯಾಟ್ ಪಾರ್ಟ್. ಸೊ ಹಾಗೆ ಶುರು ಆಗಿದ್ದು. ಹಾಗೆ ಆಪರ್ಚುನಿಟೀಸ್ ಬರ್ತಾ ಹೋಯಿತು. ಹೇಳ್ದಂಗೆ ನಮ್ಮ ಮರೀಚಿ ಸಿನಿಮಾನೂ ಅಷ್ಟೇ, ನನಗೆ ಸ್ಕ್ರಿಪ್ಟ್ ತುಂಬ ಇಷ್ಟ ಆಗಿ ನಾನು ಒಪ್ಕೊಂಡಿದ್ದ ಸಿನಿಮಾ. ಆ್ಯಂಡ್ ದಿಲ್ ಖುಷ್ ಕೂಡ, ಅಲ್ಲಿ ನಾನು ಫುಲ್ ಫ್ಲೆಜ್ಡ್ ಮೇನ್ ಲೀಡ್ ರೋಲ್ ಮಾಡ್ತಿದ್ದೀನಿ. ಐ ಲೈಕ್ ಆ್ಯಕ್ಟಿಂಗ್, ದಿಸ್ ಇಸ್ ಮೈ ಹ್ಯಾಪಿ ಪ್ಲೇಸ್. ಸೊ ಮೀಡಿಯಮ್ಗಿಂತ ನನಗೆ ಆ್ಯಕ್ಟ್ ಮಾಡ್ತಿರ್ಬೇಕು ಅನ್ನೋದು ಒಂದು ಜಾಸ್ತಿ ಇದೆ. ಸೊ ಓಕೆ. ಸ್ಪಂದನಾ ಸೋಮಣ್ಣ ಈಗ ದಿಲ್ ಖುಷ್ ಅನ್ನೋ ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಯಾರು ನೀವು ಅಂತ ಹೇಳಿ, ಎಲ್ಲಿಂದ ಬಂದ್ರಿ, ನೀವು ಯಾಕೆ ಸಿನಿಮಾ ರಂಗಕ್ಕೆ ಬಂದ್ರಿ, ನಿಮ್ಮ ಬಗ್ಗೆ ಹೇಳ್ಕೊಳ್ಳೋದಾದ್ರೆ, ನಿಮ್ಮ ಬಗ್ಗೆ ಪರಿಚಯ ಮಾಡೋದಾದರೆ ಜನರಿಗೆ. ನಾನು ಬೇಸಿಕ್ಲಿ ಮೈಸೂರು ಹುಡುಗಿ. ನಾನು ಇಂಜಿನಿಯರಿಂಗ್ ಮಾಡಿದ್ದು ಮೈಸೂರಲ್ಲೇ. ಇಂಜಿನಿಯರಿಂಗ್ ಮುಗಿಸಿ ಇಂಜಿನಿಯರಿಂಗ್ ಟೈಮಲ್ಲಿ ನನಗೆ ಸೀರಿಯಲ್ ಆಫರ್ಸ್ ಬಂತು, ಅದು ಥ್ರೂ ಇನ್ಸ್ಟಾಗ್ರಾಮ್. ಸೊ ಐ ಓಕೆ, ಯಾರಿತ್ತು ಥರ ಇನ್ಸ್ಟಾಗ್ರಾಮೆಲ್ಲ ಕೇಳ್ತಾರೆ ಏನೋ ಫ್ರಾಡ್ ಇರ್ಬೋದು ಅಂತ. ಬಟ್ ಆ ಒಂದು ಇನ್ಸ್ಟಿಂಕ್ಟ್ ತೊಗೊಂಡು ಒಂದ್ಸಲಿ ಆಡಿಷನ್ ಹೋದೆ. ಬಟ್ ಅಫ್ಕೋರ್ಸ್ ಫಸ್ಟ್ ಆಡಿಷನ್ ಐ ಫೇಲ್ಡ್. ಆಮೇಲೆ ಐ ಗಾಟ್ ದಿ ಆಪರ್ಚುನಿಟಿ. ಸೊ ನನಗೆ ಆ್ಯಕ್ಚುಲಿ ಹೆಂಗಾಯಿತು ಅಂದರೆ, ಆಡಿಷನ್ ಮಾಡ್ತಾ ಮಾಡ್ತಾ ನನಗೆ ಆ್ಯಕ್ಟಿಂಗ್ ಇಷ್ಟ ಆಯಿತು. ಎವ್ರಿ ಆಡಿಷನ್ ವಾಸ್ ಅ ಲರ್ನಿಂಗ್ ಪ್ರಾಸೆಸ್, ಬಿಕಾಸ್ ಡಿಫ್ರೆಂಟ್ ಡೈರೆಕ್ಟರ್, ಡಿಫ್ರೆಂಟ್ ಸೆಟ್, ಡಿಫ್ರೆಂಟ್ ಸ್ಕ್ರೀನ್ ಪ್ಲೇ, ಡಿಫ್ರೆಂಟ್ ಸ್ಟೋರಿ. ಸೊ ಪ್ರತಿ ಸಲ ಹೋದಾಗಲೂ ಡಿಫ್ರೆಂಟ್ ಆಗಿತ್ತು. ಸೊ ಐ ಲೈಕ್ಡ್ ದ್ಯಾಟ್ ಪಾರ್ಟ್. ಸೊ ಹಾಗೆ ಶುರು ಆಗಿದ್ದು. ಹಾಗೆ ಆಪರ್ಚುನಿಟೀಸ್ ಬರ್ತಾ ಹೋಯಿತು. ಹೇಳ್ದಂಗೆ ನಮ್ಮ ಮರೀಚಿ ಸಿನಿಮಾನೂ ಅಷ್ಟೇ, ನನಗೆ ಸ್ಕ್ರಿಪ್ಟ್ ತುಂಬ ಇಷ್ಟ ಆಗಿ ನಾನು ಒಪ್ಕೊಂಡಿದ್ದ ಸಿನಿಮಾ. ಆ್ಯಂಡ್ ದಿಲ್ ಖುಷ್ ಕೂಡ, ಅಲ್ಲಿ ನಾನು ಫುಲ್ ಫ್ಲೆಜ್ಡ್ ಮೇನ್ ಲೀಡ್ ರೋಲ್ ಮಾಡ್ತಿದ್ದೀನಿ. ಐ ಲೈಕ್ ಆ್ಯಕ್ಟಿಂಗ್, ದಿಸ್ ಇಸ್ ಮೈ ಹ್ಯಾಪಿ ಪ್ಲೇಸ್. ಸೊ ಮೀಡಿಯಮ್ಗಿಂತ ನನಗೆ ಆ್ಯಕ್ಟ್ ಮಾಡ್ತಿರ್ಬೇಕು ಅನ್ನೋದು ಒಂದು ಜಾಸ್ತಿ ಇದೆ. ಸೊ